ಹೊನ್ನಾವರ ಪಟ್ಟಣದ ಬಂದರು ಪ್ರದೇಶದಲ್ಲಿ ಸೋಮವಾರ ನೂಲ ಹುಣ್ಣಿಮೆ ನಿಮಿತ್ತ ಸಮುದ್ರ ರಾಜನಿಗೆ ಪೂಜೆ ಸಲ್ಲಿಸಿ ಜನಿವಾರ ಸಮರ್ಪಿಸಲಾಯಿತು. ಹೊನ್ನಾವರ ಪಟ್ಟಣದ ಬಂದರು ಪ್ರದೇಶದಲ್ಲಿ ಸೋಮವಾರ ನೂಲ ಹುಣ್ಣಿಮೆ ನಿಮಿತ್ತ ಸಮುದ್ರದಲ್ಲಿ ಜನಿವಾರ ಪೂಜೆ ನಡೆಸಿ ಸಮುದ್ರದಲ್ಲಿ ನಡೆಯುವ ಅವಘಡಗಳು ದೂರವಾಗಿ ಜನಸಮುದಾಯಕ್ಕೆ ಒಳಿತಾಗಲಿ ಎಂದು ಪ್ರಾರ್ಥಿಸಲಾಯಿತು. ಕಾಳು ಮೆಣಸಿನ ರಾಣಿ ಎಂದು ವಿದೇಶದಲ್ಲಿಯೂ ಪ್ರಸಿದ್ಧಳಾಗಿದ್ದ ರಾಣಿ ಚೆನ್ನಭೈರಾದೇವಿಯ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿದ್ದ ಹೊನ್ನಾವರ ಬಂದರಿನಿಂದ ಆಯಾತ ನಿರ್ಯಾತ ಹಡಗಿನಲ್ಲಿ ನಡೆಯುತ್ತಿತ್ತು. ನಂತರ ಹೊನ್ನಾವರದ ವ್ಯಾಪಾರಿಗಳು ಮಚವೆಯಲ್ಲಿ ಗುಜರಾತ್, ಮುಂಬೈಗಳಿಗೆ ಆಯಾತ ನಿರ್ವಾತ ಮುಂದುವರೆಸಿದ್ರು. ಆ ಕಾಲದ ನೂಲ ಹುಣ್ಣಿಮೆ ದಿನ ಸಮುದ್ರ ಪೂಜೆ ಮಾಡಿ ಸಮುದ್ರಕ್ಕೆ ಚಿನ್ನದ ಜನಿವಾರ ಸಮರ್ಪಿಸುತ್ತಿದ್ದರು. ಇತ್ತೀಚಿನ ವರ್ಷದಲ್ಲಿ ಆ ಮಟ್ಟದ ಮೀನುಗಾರಿಕೆ ನಡೆಯದಿದ್ದರೂ ಹಿಂದಿನ ಸಂಪ್ರದಾಯವನ್ನು ಬಂದರು ವ್ಯಾಪಾರಿಗಳು ಮುಂದುವರೆಸಿದ್ದಾರೆ. ಮಾರುತಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ತೆರಳಿ ತೆಂಗಿನಕಾಯಿಗೆ ಜನಿವಾರವನ್ನು ಅರ್ಪಿಸಿ ಸಮುದ್ರವನ್ನು ಶಾಂತವಾಗೂ, ಸಮುದ್ರದಲ್ಲಿ ನಡೆಯುವ ಚಟುವಟಿಕೆಗಳು ಶಾಂತವಾಗಿ ನಡೆಯಲಿ, ಮೀನುಗಾರಿಕೆ ಸೇರಿದಂತೆ ಸಮುದ್ರದಲ್ಲಿ ನಡೆಯುವ ಎಲ್ಲಾ ವ್ಯವಹಾರವೂ ಕೂಡ ಸಮಾಧಾನಕರವಾಗಿ ಸಂತೋಷವಾಗಿ ನಡೆಯಲಿ, ಯಾವುದೇ ಅವಘಡ ಸಂಭವಿಸದಿರಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಸಮುದ್ರಕ್ಕೆ ನೂಲು ಬಿದ್ದ ಮೇಲೆ ಎಲ್ಲವೂ ನಿರ್ವಿಘ್ನವಾಗಿ ನಡೆಯುತ್ತವೆ ಎಂಬ ಪರಂಪರೆಯನ್ನು ಉಳಿಸಿದರು. ಸರ್ಕಾರ ಆಗಸ್ಟ್ 1ರಿಂದ ಮೀನುಗಾರಿಕೆಗೆ ಅನುಮತಿ ನೀಡಿದರೂ ಸಮುದ್ರಕ್ಕೆ ನೂಲು ಅರ್ಪಣೆ ಬಳಿಕ ಸಮುದ್ರ ಶಾಂತವಾಗಲಿದೆ ಎಂದು ನಂಬುತ್ತಿರುವ ಮೀನುಗಾರರು ಬಳಿಕವೇ ಮೀನುಗಾರಿಕೆಗೆ ತೆರಳುತ್ತಾರೆ. ಪೂಜೆ ಸಮಯದಲ್ಲಿ ನೂರಾರು ತೆಂಗಿನಕಾಯಿ ಒಡೆದಿರುವುದನ್ನು ಭಕ್ತರು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದರು. ನಾನು ಶಿವಾನಂದ ಪ್ರಭು, ಮಾರುತಿ ಮಂದಿರದ ಅಜೀವ ಸದಸ್ಯ. ಇದು ಸಮುದ್ರ ಪೂಜೆ ಅಂತ ಹೇಳಿದ್ದು ಅನಾದಿ ಕಾಲದಿಂದ ಬಂದಂಥ ಶಾಸ್ತ್ರೋಕ್ತವಾಗಿ ಮಾಡುವಂಥ ಪೂಜೆ. ಇದು ಹಿಂದಿನ ಕಾಲದಿಂದ ಬಂದದ್ದು. ಅದು ಹಿಂದಿನ ಕಾಲದಲ್ಲಿ ಎಲ್ಲ ಗಾಳಿ ಮೇಲೆ ಹೋಗುವಂಥ ದೊಡ್ಡ ದೊಡ್ಡ ವಾಹನಗಳು ಇದ್ದವು. ಮಚ್ವೆ ನಾವು ಅಂಥೇಳಿ ಕರೀತಿದ್ವು. ಅದು ಗುಜರಾತದಿಂದ, ಬಾಂಬೆಯಿಂದ ಎಲ್ಲ ಬರ್ತಿದ್ವು. ಇಲ್ಲಿಂದ ಬಾಂಬೆ ಗಿಂಬೆ ಎಲ್ಲ ಹೋಗ್ತಾಯಿದ್ವು. ಆವಾಗ ಸಮುದ್ರ ಶಾಂತ ಮಾಡಬೇಕು ಅಂಥೇಳಿ ದೃಷ್ಟಿಯಿಂದ
ಸಮುದ್ರದಲ್ಲಿ ಅವಘಡ ಏನು ಆಗಬಾರ್ದು ಅಂತ ಹೇಳೋದ್ರಿಂದ ನಮ್ಮ ಹಳೆಯ ಜನರು ಇಲ್ಲಿ ಸಮುದ್ರ ಪೂಜೆಯನ್ನು ಇವತ್ತು ಮಾಡಿ ಈ ನಕ್ಷತ್ರಕ್ಕೆ ಮಾಡಿ, ಶ್ರವಣಿ ನಕ್ಷತ್ರನೂ ಯಾವುದೋ ಉಂಟದು ಅದಕ್ಕೆ ಮಾಡಿ ಅದನ್ನು ಸಮುದ್ರವನ್ನು ಶಾಂತ ಮಾಡುವಂಥ ಪದ್ಧತಿ ಇತ್ತು. ಹಾಲು ಎಲ್ಲ ಹರಿದು ಪೂಜೆ ಗೀಜೆ ಮಾಡಿ ಎಲ್ಲ ಕಾಯಿಗಳನ್ನು ನಾವು ತೆಂಗಿನಕಾಯಿಯಿಂದ ಹೊತ್ತಾಗ್ತೇವೆ ಸಮುದ್ರದಲ್ಲಿ ಸಮರ್ಪಣೆ ಮಾಡಿ ಅದನ್ನು ಆಚರಿಸ್ತಾ ಬಂದು ಬಹಳ ಹಿಂದೆಯಿಂದ ಬಂದಂಥ ಪದ್ಧತಿ. ಕಾಲಾಂತರದಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು. ಕಡೆ ನಾವು ಮಾರುತಿ ಮಂದಿರದಿಂದ ಅದನ್ನು ನಡೆಸ್ಕೊಂಡು ಹೋಗಬೇಕು, ಅದು ಮುಂದೆ ಹೋಗಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಮಾರುತಿ ಮಂದಿರದ ವತಿಯಿಂದ ಮಾಡ್ತಾಯಿದ್ದೇವೆ. ಇದು ಬಹಳ ವರ್ಷದಿಂದ ನಡೀತಾ ಉಂಟು. ಈಗ ಅದನ್ನು ನಾವು ಮಾರುತಿ ಮಂದಿರದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಸಮುದ್ರ ವತಿಯಿಂದ ಸಮುದ್ರ ಪೂಜೆ ಅಂತ ನಾವು ಇದು ಮಾಡ್ತಾ ಇದ್ದೇವೆ. ರಾಜೇಶ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.